ಶಿವಮೊಗ್ಗ ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಗೋಲ್ಮಾಲ್ ಆಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದಲೇ 2.5 ಕೋಟಿ ಭ್ರಷ್ಟಾಚಾರ ನಡೆದು ಹೋಯ್ತಾ? ಹಾಗಾದ್ರೆ ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಎತ್ತುವಳಿಗೆ ಸಚಿವರು ಎಂಎಲ್ಸಿಗಳ ಹೆಸರಿನಲ್ಲಿ ಕಾರ್ಯಕರ್ತರಿಂದ ಅಕ್ರಮವೇ ನಡೆದಿದೆ ಅನ್ನೋ ಆರೋಪ. ನಕಲಿ ನಾಯಕರಿಂದ ಅಸಲಿ ನಾಯಕರ ವರ್ಚಸ್ಸಿಗೆ ಧಕ್ಕೆ ಆಯ್ತಾ? ಹಾಗಾದ್ರೆ ಗೋವಿಂದಪುರ ಆಶ್ರಯ ಮನೆಗಳ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ. ಗೋವಿಂದಪುರದ 650 ಮನೆಗಳ ಹಂಚಿಕೆಯಲ್ಲಿ ವಸೂಲಿ, ಅದು 500 ಫಲಾನುಭವಿಗಳಿಂದ ತಲಾ 50,000 ರೂಪಾಯಿ ವಸೂಲಿ ಮಾಡಿದ್ದಾರೆ. ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಈಗ ಕಾಂಗ್ರೆಸ್ ನಾಯಕರೇ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿವಮೊಗ್ಗ ಆಶ್ರಯ ಮನೆಗಳ ಹಂಚಿಕೆಯಲ್ಲಾದಂತಹ ಗೋಲ್ಮಾಲ್, 2.5 ಕೋಟಿ ಭ್ರಷ್ಟಾಚಾರ ಆಯ್ತಾ? ಬಡ ಫಲಾನುಭವಿಗಳಿಂದ ಎತ್ತುವಳಿ ಮಾಡಿದ್ರೆ ಒಳ್ಳೆಯದಾಗಲ್ಲ, ಹಣ ವಸೂಲಿ ಮಾಡುವವರ ಮಕ್ಕಳಿಗೆ ಒಳ್ಳೆಯದಾಗಲ್ಲ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಪ್ರತಿಕ್ರಿಯೆ ಇದು. ಜಮೀರ್ರಿಂದ 652 ಫಲಾನುಭವಿಗಳಿಗೆ ಮನೆಗಳ ಹಂಚಿಕೆಯಾಗಿದೆ. ಸಾಂಕೇತಿಕವಾಗಿ 10ರಿಂದ 15 ಫಲಾನುಭವಿಗಳಿಗೆ ಮನೆ ಹಂಚಿಕೆಯಾಗಿದೆ. ಲಾಟ್ರಿ ಮೂಲಕ ಮನೆ ಹಂಚಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ಈ ಕುರಿತಾಗಿ ಗೋಲ್ಮಾಲ್ನ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. 152 ಮನೆಗಳು ಲ್ಯಾಟ್ರಿ ಮುಖಾಂತರ ಇವತ್ತು ಎತ್ತಿದ್ದೀವಿ. ಅದರಲ್ಲಿ 40 ಜನ ಬೆನಿಫಿಷಿಯರಿಗಳು ಇವತ್ತು ಅವರು ಚಾವಿಯನ್ನು ಹ್ಯಾಂಡ್ ಓವರ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಸಾಲನೋ ಸೋಲ ಮಾಡಿ ಬ್ಯಾಂಕಿಂದ ಲೋನ್ ತೊಗೊಂಡು ಅವ್ರು ಮಾಡ್ಕೊಂಡಿದ್ದಾರೆ. ಅಲಾಟ್ ಆಗಿರೋದು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಇರುವಾಗ ಸ್ಯಾಂಕ್ಷನ್ ಆಗಿರೋದು. ಈಗ ಅಲಾಟ್ ಮಾಡಿದ್ವಿ, ನಾವೇನು ಮಾಡಿದ್ವಿ? ಲ್ಯಾಟ್ರಿ ಮಾಡಿದ್ವಿ. ನಾವು 252 ಜನ ಏನು ಮಾಡಿ ಕಂಪ್ಲೀಟ್ ಆಗಿರೋ ಮನೆಗಳು ಏನು ಮಾಡಿದ್ವಿ? ನಾವು ಎಲ್ಲ ಕಡೆ ನಾವು ಲ್ಯಾಟ್ರಿ ಮಾಡ್ತಾಯಿದ್ದೀವಿ. ಆ ಥರ ಇಲ್ಲ. ಆಮೇಲೆ ಅದೊಂದು ಹೇಳ್ತೀನಿ, ಆ ಅಲಾಟ್ಮೆಂಟ್ಗೆ ಯಾರನ್ನ ಇರಲಿ, ಎನಿಬಡಿ, ನಾನಿರಲಿ, ಅಲಾಟ್ಮೆಂಟ್ಗಳಿಗೆ ಏನಾರು ದುಡ್ಡು ತೊಗೊಂಡು ಆ ಬಡವ್ರಿಗೆ ಏನಾರು ಕೊಟ್ಟರೆ ಅವ್ರ ಮಕ್ಕಳಿಗೆ ಒಳ್ಳೇದಾಗಲ್ಲ, ಹುಳ ಬೀಳ್ತಾರೆ. ಅಷ್ಟೇ ಹೇಳಕ್ಕೆ ಬಯಸ್ತೀನಿ. 600 ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.